ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 8ನೇ ತರಗತಿ ವಿಜ್ಞಾನ ಅಧ್ಯಾಯ 1 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅಂದರೆ 25 ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದು. ಸೊ ಮುಂದುವರೆದ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, 25 ಕ್ವಶನ್ಸ್ ಕಂಪ್ಲೀಟಾಗಿ ನೋಡ್ತಾ ಹೋಗಿದ್ವಿ. ಮುಂದುವರೆದ ಭಾಗ ದೈಹಿಕ ಶ್ರಮ ಮತ್ತು ಸಮಯ ಉಳಿಸಲು ಉಳುಮೆಗೆ ಯಾವುದನ್ನು ಬಳಸುತ್ತಾರೆ ಅಂತ ಕೇಳಿದರೆ, ದೈಹಿಕ ಶ್ರಮ ಮತ್ತು ಸಮಯವನ್ನು ಉಳಿಸಲು ಉಳುಮೆಗೆ ಯಾವುದನ್ನು ಬಳಸಲಾಗುತ್ತದೆ? ಎತ್ತುಗಳು, ಕಲ್ಟಿವೇಟರ್, ಮನುಷ್ಯರು, ಕುದುರೆಗಳಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಕಲ್ಟಿವೇಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ಕಲ್ಟಿವೇಟರ್ ಅಂತಕ್ಕಂಥದ್ದು ಟ್ರ್ಯಾಕ್ಟರ್ಗೆ ಕಟ್ಕೊಂಡು ಅವರು ಉಳುಮೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮನುಷ್ಯನ ಒಂದು ದೈಹಿಕ ಶ್ರಮ ಆಗಿರ್ಬೋದು, ಒಂದು ಸಮಯವನ್ನು ಉಳಿತಾಯ ಮಾಡ್ತಕ್ಕಂಥ ಒಂದು ಮೆಥಡ್ ಅಥವಾ ಈಗಿನ ಒಂದು ಆಧುನಿಕತೆ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಹಂತ ಯಾವುದು ಅಂತ ಕೇಳಿದರೆ, ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಹಂತ ಯಾವುದು? ಕೊಯ್ದು, ಬಿತ್ತನೆ, ಉಳುಮೆ ಆ್ಯಂಡ್ ಸಂಗ್ರಹಣೆ ಅಂತ ಕೊಟ್ಟಿದ್ದಾರೆ. ಬೆಳೆ ಉತ್ಪಾದನೆ ನೋಡ್ತಾ ಹೋದ ಸ್ನೇಹಿತರೆ, ಸೊ ಫಸ್ಟ್ ಅಂದರೆ ಪ್ರಮುಖ ಹಂತ ಅಂತಂದರೆ ಬಿತ್ತನೆ ಆಗಿರುತ್ತೆ. ಯಾಕಂತಂದರೆ ಕೊಯ್ಲು ಮಾಡ್ತಕ್ಕಂತಂದರೆ ಬಿತ್ತನೆ ಸರಿಯಾಗಿದ್ದರೆ ಕೊಯ್ಲು ಮಾಡ್ತೀವಿ, ಆ್ಯಂಡ್ ಉಳುಮೆ ಸಂಗ್ರಹಣೆ ಎಲ್ಲ ಓಕೆನೆ. ಬಟ್ ಬೆಳೆ ಉತ್ಪಾದನೆ ಮಾಡಬೇಕಂದ್ರೆ ಅದು ಬಿತ್ತನೆ ಚೆನ್ನಾಗಿರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಬೆಳೆ ಉತ್ಪಾದನೆ ಅತ್ಯಂತ ಪ್ರಮುಖ ಭಾಗವಾಗಿರುತ್ತೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿ ಯಾವುದು, ಆರೋಗ್ಯಕರವಾಗಿದೆಯಾ ಅಥವಾ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜವನ್ನು ಆಗಿದೆಯಾ, ಸೊ ಅದನ್ನೆಲ್ಲ ನೋಡಿ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ರೈತರು ಅಧಿಕ ಇಳುವರಿಯನ್ನು ಪಡ್ಕೋಬೇಕಂತಂದರೆ ಬೀಜಗಳ ಬಳಕೆಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಬಿತ್ತನೆ ಪ್ರಮುಖವಾಗಿ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನೀರಿನಲ್ಲಿ ತೇಲುವ ಬೀಜಗಳು ಎಂತಹುದಾಗ ಆಗಿರ್ತವೆ ಅಂತ ಕೇಳಿದರೆ, ಉತ್ತಮ ಬೀಜಗಳು, ತೂಕದ ಬೀಜಗಳು, ಹಾನಿಗೊಳಗಾದ ಟೊಳ್ಳು ಬೀಜಗಳು, ಹೊಸ ಬೀಜಗಳಂತ ಕೊಟ್ಟಿದ್ದಾರೆ. ನೀರಿನಲ್ಲಿ ತೇಲುವಂಥ ಬೀಜಗಳು ಎಂಥದ್ದಾಗಿರುತ್ತೆ ಅಂದರೆ, ನೀರಿನಲ್ಲಿ ತೇಲ್ತವೆ ಅಂತ ಅಂದರೆ ಅದು ಹಾನಿಗೊಳಗಾದ ಟೊಳ್ಳಾದ ಬೀಜಗಳಾಗಿರುತ್ತೆ. ತೂಕದ ಬೀಜಗಳು ಏನು ಮಾಡ್ತವೆ, ನೀರಿನಲ್ಲಿ ಮುಳುಗ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಇಲ್ಲಿ ಟೊಳ್ಳಾದ ಬೀಜ ನೀರಿನಲ್ಲಿ ತೇಲ್ತಕ್ಕಂಥ ಒಂದು ಆಗಿರುತ್ತೆ. ಸೊ ಅದು ಹಗುರವಾಗಿರ್ತಕ್ಕಂಥದ್ದು ಸಹ ಆಗಿರುತ್ತೆ. ಯಾಕೆ ಆ ರೀತಿ ಆಗುತ್ತೆ ಅನ್ನೋದು ಸಹ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಈಗ ನೀರಿನಲ್ಲಿ ಹಗುರವಾಗಿರ್ತಕ್ಕಂಥ ಯಾಕೆ ತೇಲುತ್ತೆ ಅಂತಕ್ಕಂಥದ್ದು ಸಹ ಒಂದು ಪ್ರಶ್ನೆ ಆದರೆ, ಅಲ್ಲಿ ಇರ್ತಕ್ಕಂಥ ಏನು ಬೀಜಗಳಿರುತ್ತೋ, ಸೊ ಬೀಜದಲ್ಲಿ ಇರ್ತಕ್ಕಂಥ ಈ ಒಂದು ಪೌಷ್ಟಿಕಾಂಶ ಅಥವಾ ಪೋಷಕಾಂಶ ಅಂತ ಏನಿರುತ್ತೋ, ಸೊ ಅದನ್ನು ಏನಾಗಿರುತ್ತೆ, ಹುಳುಗಳು ತಿಂದು ಹಾಕಿರ್ತವೆ ಅಥವಾ ಅಲ್ಲಿ ಸರಿಯಾದಂಥ ಒಂದು ಇದು ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದು ತೇಲ್ತಕ್ಕಂಥ ಒಂದು ಕೆಲಸನ ಮಾಡ್ತದೆ. ಮತ್ತೊಂದು ಪ್ರಶ್ನೆ ಏನಂತ ಹೇಳಿದರೆ ಸ್ನೇಹಿತರೆ, ಕೆಲವೊಂದು ಕಡೆ ನೋಡ್ತಾ ಹೋದಾಗೆ ನೀರಿನಲ್ಲಿ ತೇಲ್ತಕ್ಕಂಥ ಒಂದು ವಸ್ತುಗಳೇನಿರುತ್ತೋ, ಸೊ ಅದರ ಸಾಂದ್ರತೆ ಕಡಿಮೆ ಇರುತ್ತೆ ಅಂತಕ್ಕಂಥದ್ದಾಗಿರುತ್ತೆ. ಸೊ ನೀರಿನಲ್ಲಿ ಮುಳುಗ್ತಕ್ಕಂಥದ್ದು ಓಕೆ, ಸೊ ಇದು ಅರ್ಥ ಮಾಡ್ಕೊಳ್ಳಿ. ನೀರಿದೆ ಅಂತ ಹೇಳಿದರೆ, ಇದೊಂದು ನೀರಿದೆ ಅಂತ ಹೇಳಿದರೆ ಮೇಲ್ಗಡೆ ತೇಲರೋ ಒಂದು ಸಾಂದ್ರತೆ ಕಡಿಮೆ ಇರುತ್ತೆ, ಮುಳುಗಿರ್ತಕ್ಕಂಥ ಒಂದು ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಇದೊಂದು ಮೇನ್ ರೀಸನ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು, ಸಾಂಪ್ರದಾಯಿಕ ಬಿತ್ತನೆ ಉಪಕರಣವು ಯಾವ ಆಕಾರದಲ್ಲಿರುತ್ತದೆ? ಸಾಂಪ್ರದಾಯಿಕ ಬಿತ್ತನೆ ಉಪಕರಣವು ಯಾವ ಆಕಾರದಲ್ಲಿರುತ್ತದೆ? ಚೌಕಾಕಾರ, ಆಲಿಕೆಯ ಆಕಾರ, ವರ್ತಲಾಕಾರ, ತ್ರಿಕೋನಾಕಾರ ಅಂತ ಕೊಟ್ಟಿದ್ದಾರೆ. ಬಿತ್ತನೆಯ ಸಾಂಪ್ರದಾಯಿಕ ವಿಧಾನ ಯಾವುದಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಈ ಒಂದು ಆಲಿಕೆಯ ಆಕಾರದಲ್ಲಿರುತ್ತೆ. ಅದನ್ನು ಕೂರಿಗೆ ಅಂತ ಕರೀತಾರೆ. ಆಲಿಕೆಯ ಆಕಾರ, ಆನ್ಸರ್ ಆಪ್ಷನ್ ಬಿ, ಆಲಿಕೆಯ ಆಕಾರ. ಸೊ ಅದು ಯಾವುದಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿದೆ ನೋಡಿ, ಸಾಂಪ್ರದಾಯಿಕ ಸಲಕರಣೆ ಅಂತ ಹೇಳಿದಾಗ ಬಿತ್ತನೆಗೆ ಬಳಸುವಂಥ ಸಾಂಪ್ರದಾಯಿಕ ಸಲಕರಣೆ ಒಂದು ಆಲಿಕೆಯ ಆಕಾರದಲ್ಲಿ ಇರುತ್ತದೆ. ಸೊ ಆಲಿಕೆ ಅಂತ ಹೇಳಿದಾಗ ಇಲ್ಲಿದೆ ನೋಡಿ. ಸೊ ಇದು ಆಲಿಕೆ. ಸೊ ಇದನ್ನು ಕೂರಿಗೆ ಅಂತ ಕರೀತಾರೆ. ಸೊ ಆಲಿಕೆ ಅಂತ ಅಂದರೆ ನಿಮಗೆ ಸ್ನೇಹಿತರೆ ಈ ರೀತಿ ಬರುತ್ತಲ್ಲ, ಈ ಒಂದು ಪನಾಲ ಅಂತ ಏನು ಹೇಳ್ತೀವೋ, ಸೊ ಅದನ್ನು ನಾವು ಆಲಿಕೆ ರೂಪ ಅಂತ ಹೇಳ್ತೀವಿ. ಸೊ ಇದು ಕೂರಿಗೆ ಅಂತ ಕರೀತಕ್ಕಂಥದ್ದು ಅದರ ಒಂದು ಹೆಸರಾಗಿರುತ್ತೆ. ಬೀಜಗಳನ್ನು ಕೂರಿಗೆಯ ಆಲಿಕೆಯಂತಹ ಭಾಗದಲ್ಲಿ ತುಂಬಲಾಗುವುದು. ಅವು ಚೂಪಾದ ತುದಿಗಳನ್ನು ಹೊಂದಿದ್ದು, ಇಲ್ಲಿ ಚೂಪಾದ ತುದಿಗಳನ್ನು ಹೊಂದಿದ್ದು 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗೆ ಬರುತ್ತವೆ. ಈ ತುದಿಗಳು ಮಣ್ಣಿನೊಳಗೆ ಚುಚ್ಚಿ ಬೀಜಗಳನ್ನು ಬಿತ್ತುತ್ತವೆ. ಓಕೆ, ಸೊ ಬಿತ್ತನೆ ಸಾಂಪ್ರದಾಯಿಕ ವಿಧಾನ ಕೂರಿಗೆ ಮೂಲಕ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇತ್ತೀಚಿನ ಕೂರಿಗೆ ಅಂದರೆ ಇದು ಒಂದು ಸಹ ಬಂದಿದೆ, ಯಾಂತ್ರಿಕ ಕೂರಿಗೆ ಅಂತ ಹೇಳ್ಬೋದು. ಯಂತ್ರಗಳ ಮೂಲಕ ಟ್ರ್ಯಾಕ್ಟರ್ಗೆ ಕಟ್ಕೊಂಡು ಸೊ ಇಲ್ಲಿ ಮೇಲ್ಗಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಕೆಳಗಡೆ ಏನಿದು ಪೈಪ್ಗಳಿದಾವೋ, ಸೊ ಈ ಪೈಪ್ನ ಮೂಲಕ ಭೂಮಿಗೆ ಹೋಗಿ ಬೀಳ್ತಕ್ಕಂಥದ್ದು ಸೊ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇದು ಜಾರಿಯಲ್ಲಿದೆ. ನೆಕ್ಸ್ಟ್ ಬಂದು
ಸರಿಯಾದ ಆಳ ಮತ್ತು ಅಂತರದಲ್ಲಿ ಬೀಜ ಬಿತ್ತಲು ಯಾವುದನ್ನು ಬಳಸುತ್ತಾರೆ? ಕುರ್ಫಿ, ಯಾಂತ್ರಿಕ ಕೂರಿಗೆ, ಕೈಗಳು, ನೇಗಿಲು. ಸರಿಯಾದ ಆಳ ಮತ್ತು ಅಂತರದಲ್ಲಿ ಬೀಜವನ್ನು ಬಿತ್ತೋದಕ್ಕೆ ಬಳಸ್ತಕ್ಕಂಥದ್ದು ಯಾಂತ್ರಿಕ ಕೂರಿಗೆ. ಈಗ ನಾನು ಏನು ತೋರಿಸಿದ್ನೋ ಯಾಂತ್ರಿಕ ಕೂರಿಗೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಏನು ಹೇಳಿದ್ನೋ ಸ್ನೇಹಿತರೆ, ಈ ಒಂದು ಯಾಂತ್ರಿಕ ಕೂರಿಗೆ ಇದಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ಸಮಾನ ಅಂತರ ಕೊಟ್ಟಿರೋ ನೋಡಿ, ಇದಕ್ಕೆ ಡಿಫ್ರೆನ್ಸ್ ಕರೆಕ್ಟಾದ ಒಂದು ಡಿಫ್ರೆನ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಇತ್ತೀಚಿನ ದಿನ ನಾನು ಹೇಳಿದಾಗೆ ಇಲ್ಲಿ 1, 2, 3 ಅಷ್ಟೇ, ಅಂದರೆ ಒಂದು ಲೈನು ಒಂದೊಂದು ಸರಿ ಮಾಡೋ ಬದಲು ಇದೇನಾಗುತ್ತೆ, ಇಷ್ಟು ಸೇರಿಸಿ ಒಂದೇ ಸರಿ ಒಂದು ಸರಿನೇ ಬಂದ್ಬಿಡ್ತಕ್ಕಂಥ. ಸೊ ಇಲ್ಲಿ ಸಮಯನೂ ಉಳಿತಾಯ ಆಗತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ, ಶ್ರಮ ಆ್ಯಂಡ್ ಸಮಯ ಎರಡೂ ಸಹ ಉಳಿತಾಯ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ, ಯಾಂತ್ರಿಕ ಕೂರಿಗೆ. ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಲ್ಪಡುವುದು ಯಾಕೆ ಮುಖ್ಯ ಅಂತ ಕೇಳಿದರೆ, ಸೊ ಇಲ್ಲಿ ನಾವು 2 ರೀತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಬಿತ್ತನೆಯ ನಂತರ ಬೀಜಗಳನ್ನು ಮಣ್ಣಿನಿಂದ ಮುಚ್ಚೋದಕ್ಕೆ 2 ರೀಸನ್ ಬರುತ್ತೆ. ಒಂದು, ಪಕ್ಷಿಗಳು ತಿನ್ನಬಾರ್ದು ಅಂತಕ್ಕಂಥದ್ದು ಒಂದಾಗಿರುತ್ತೆ. ಮತ್ತೊಂದು ಏನಂತ ಹೇಳಿದರೆ, ಮಣ್ಣಿನ ಒಳಗಡೆ ಹಾಕಿರ್ತಕ್ಕಂಥ ಬೀಜ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ, ಹೌದಾ. ಸೊ ಹೊರಗಡೆ ಬರ್ತಕ್ಕಂಥ ಬೀಜ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು, ಮಳೆ ಬಂದಾಗ ಅಥವಾ ಗಾಳಿ ಬಂದಾಗ ಬೀಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ತುಳಿದಾಗ ಅದು ಕಾಲೆಲ್ಲ ಇದಾಗ್ತಕ್ಕಂಥದ್ದು ಆಗಿರ್ಬೋದು. ಬಟ್ ಮಣ್ಣಿನ ಮುಚ್ಚತಕ್ಕಂಥ ಒಂದು ಇದೇನಿರುತ್ತೋ ಅದು ಚೆನ್ನಾಗಿ ಮೊಳಕೆ ಹೊಡೆದು ಗಿಡ ಆಗುತ್ತೆ, ಮತ್ತು ಬೇರು ಸಹ ಭೂಮಿಯ ಒಳಗಡೆ ಆಳಕ್ಕೆ ಹೋಗುತ್ತೆ. ನಾವು ಮೇಲ್ಗಡೆ ಮಣ್ಣು ಹಾಕ್ತಾ ಮೇಲೇ ಮುಚ್ಚಿದ್ರೆ ಏನಾಗುತ್ತೆ, ಅದು ಮೇಲೆ ತೇಲ್ಕೊಂಡು ಸೊ ಗಾಳಿ ಬೀಸಿದಾಗ ಅಥವಾ ಇನ್ನೊಂದು ನೀರು ಮಳೆ ಬಂದಾಗ ಏನಾಗುತ್ತೆ, ಕೊಚ್ಕೊಂಡು ಹೋಗೋದು ಅಥವಾ ಬಿದೋಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ, ಹೌದಾ. ಸೊ ಮಣ್ಣಿಂದ ಮುಚ್ಚಿದಾಗ ಏನಾಗುತ್ತೆ, ಭೂಮಿಯ ಒಳಗಡೆ ಬೇರುಗಳು ಗಟ್ಟಿಯಾಗಿ ಬಿಟ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಮೇಯ್ನ್ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಪಕ್ಷಿಗಳು ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಸಹ ಮೇಲ್ಗಡೆ ಬೀಜದ ಮೇಲೆ ಮಣ್ಣನ್ನು ಹಾಕ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಭತ್ತದ ಗಿಡಗಳನ್ನು ಜಮೀನಲ್ಲಿ ಹೇಗೆ ಬೆಳೆಸಲಾಗುತ್ತದೆ? ನೇರವಾಗಿ ಬೀಜ ಬಿತ್ತಿ ಮಾಡ್ತಾರೆ, ನರ್ಸರಿಯಿಂದ ಸಸಿಗಳನ್ನು ತಂದು ನಾಟಿ ಮಾಡ್ತಾರೆ, ಗಾಳಿಯಲ್ಲಿ ಹರಡಿ ನೀರಿನಲ್ಲಿ ಬೆಳೆಸಿ ಅಂತ ಕೊಟ್ಟಿದ್ದಾರೆ. ಭತ್ತದ ಗಿಡಗಳನ್ನು ಜಮೀನಿನಲ್ಲಿ ಹೇಗೆ ಬೆಳೆಸಲಾಗುತ್ತದೆ? ಸೊ ಅಲ್ಲಿ ಏನು ಮಾಡ್ತಾರೆ, ನರ್ಸರಿಯಿಂದ ನರ್ಸರಿಗಳಲ್ಲಿ ಬೆಳೆಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಂದರೆ ನರ್ಸರಿ ಅಂತ ಹೇಳಿದ್ರೆ ಫಸ್ಟ್ ಇದು ರೀತಿ ಪಾತಿಯನ್ನು ಮಾಡ್ತಾರೆ, ಪಾತಿ ಮಾಡಿ ಭತ್ತವನ್ನು ಹೊಟ್ಲಾಕಿರ್ತಾರೆ, ನೀರ ತುಂಬ ಹಾಕಿ ಈ ಥರ ಪಾತಿಯನ್ನು ಮಾಡಿ ನರ್ಸರಿ ರೀತಿಯಲ್ಲಿ ಸಸಿಗಳನ್ನು ಮಾಡಿ ಅದಾದ ನಂತರ ಅದನ್ನು ನಾಟಿ ಮಾಡ್ತಕ್ಕಂಥದ್ದಾಗಿದೆ. ಸೊ ಇದನ್ನು ಪೈರನ್ನು ಕಿತ್ತು ಒಂದು ಜಾಗಗಳಲ್ಲಿ ನಾಟಿಯನ್ನು ಮಾಡಿ ಬೆಳೆಸ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನರ್ಸರಿಯಿಂದ ಸಸಿಗಳನ್ನು ತರಬಹುದು ಅಥವಾ ನಾವೇ ನರ್ಸರಿ ರೀತಿಯಲ್ಲಿ ಫಸ್ಟು ಬೀಜಗಳನ್ನು ಬಿತ್ತು ಅಥವಾ ಇದು ಮಾಡಿ ಅದಾದ ನಂತರ ಆ ಗಿಡಗಳು ಸ್ವಲ್ಪ ದೊಡ್ಡ ಆದಮೇಲೆ ಕಿತ್ಕೊಂಡು ನಾಟಿಯನ್ನು ಮಾಡ್ತಕ್ಕಂಥದ್ದು. ಸಸ್ಯಗಳ ನಡುವೆ ಸೂಕ್ತ ಅಂತರ ಇರಲು ಕಾರಣವೇನು ಅಂತ ಕೇಳಿದರೆ, ಸೊ ಏನಂತ ಹೇಳಿದ್ರೆ ಇಲ್ಲಿ ಸಸ್ಯಗಳನ್ನ ಬೆಳೆಸ್ತೀವಿ ಸ್ನೇಹಿತರೆ. ಒಂದು ಸಸ್ಯ ಇದೆ ಅಂತ ಹೇಳಿದ್ರೆ ಅದ್ರ ಪಕ್ಕನೇ ಹಾಕಲ್ಲ, ಒಂದು ಸಸ್ಯಕ್ಕೂ ಮತ್ತೊಂದು ಸಸ್ಯಕ್ಕೂ ಗ್ಯಾಪ್ ಬರುತ್ತೆ. ಯಾಕೆ ಈ ಒಂದು ಗ್ಯಾಪ್ ಕೊಡ್ತಾರೆ, ಅಂತರ ಏನಕ್ಕಿರುತ್ತೆ ಅಂತ ಹೇಳಿದಾಗ ಸಸ್ಯಗಳು ಜಗಳವಾಡಬಾರದೆಂದು. ಸೊ ಇದು ಆಗೋದಿಲ್ಲ, ಜಗಳ ಅಂದರೆ ಸಸ್ಯಗಳಿಗೆ ಕಾಮನ್ ಆಗಿ ಬರೋದೇ ಇಲ್ಲ ಅಲ್ವಾ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು, ಜಮೀನು ಸುಂದರವಾಗಿ ಕಾಣಲೆಂದು ತಪ್ಪಾಗುತ್ತೆ, ದನಗಳು ತಿನ್ನಬಾರ್ದು ಅಂತಕ್ಕಂಥದ್ದು ತಪ್ಪಾಗುತ್ತೆ, ಸೌರ ಬೆಳಕು ಮತ್ತು ಪೋಷಕಾಂಶಗಳು ಸಿಗಲೆಂದು. ಒಂದರ ಮೇಲೆ ಒಂದು ಹಾಕಿದ್ರೆ ಇಲ್ಲಿರ್ತಕ್ಕಂಥ ಪೋಷಕಾಂಶನ ಇದು ಹೀರ್ಕೊಳ್ಳುತ್ತೆ, ಆ್ಯಂಡ್ ಇದರಲ್ಲಿ ಬರ್ತಕ್ಕಂಥ ಪೋಷಕಾಂಶ ಇದು ಹೀರ್ಕೊಳ್ಳುತ್ತೆ, ಹೌದಾ. ಸೊ ಇಲ್ಲ ಒಂದ್ರ ಮೇಲೆ ಒಂದು ಈ ರೀತಿ ಸೂರ್ಯನ ಬೆಳಕು ಬಿದ್ದಾಗ ಇದ್ರ ಮೇಲೆ ಬೀಳುತ್ತೆ, ಇದು ಮರೆ ಮಾಚ್ಕೊಳ್ಳುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಸಮಾನ ಅಂತರ ಅಥವಾ ಸೂಕ್ತ ಅಂತರ ನಡುವೆ ಈ ಸಸ್ಯಗಳನ್ನು ನೆಡ್ತಕ್ಕಂಥದ್ದಾಗಿರುತ್ತೆ. ಬಿಕಾಸ್ ಅದು ಒಂದು. ಆ್ಯಂಡ್ ಮತ್ತೊಂದು ಏನಂದರೆ ಒಂದ್ರ ಮೇಲೆ ಒಂದಾದರೆ ಈ ಗಿಡನೂ ಸಹ ಬೆಳೆಯೋದಕ್ಕೆ ಜಾಗ ಇರೋದಿಲ್ಲ ಅದಕ್ಕೆ. ಸೊ ಅದು ಸಹ ಸುಂಟ್ರು ಕಟ್ಕೊಂಡಂಗೆ ಚಿಕ್ಕದಾಗಿ ಏನಂತ ಹೇಳ್ತೀವಿ, ಅದು ಬೆಳೆಯೋದಕ್ಕೆ ಜಾಗನೂ ಇರಲ್ಲ, ಸೊ ಒಂದು ಅವಕಾಶಗಳು ಸಹ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್, ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸಲು ಏನನ್ನು ಸೇರಿಸುತ್ತಾರೆ ಅಂತ ಕೇಳಿದರೆ ಸ್ನೇಹಿತರೆ, ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸಲು ಏನನ್ನು ಸೇರಿಸುತ್ತಾರೆ? ನೀರು, ಕಲ್ಲುಗಳು, ಗೊಬ್ಬರ ಮತ್ತು ರಸಗೊಬ್ಬರ, ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಸೊ ಮಣ್ಣಿನ ಪೋಷಕಾಂಶ ಅಂತ ಹೇಳಿದಾಗ ಆಪ್ಷನ್ ಸಿ ಗೊಬ್ಬರ ಮತ್ತು ರಸಗೊಬ್ಬರ, ಅಥವಾ ಇದು ಗೊಬ್ಬರ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಅಂತ ಹೇಳ್ಬಹುದು ಸ್ನೇಹಿತರೆ. ಸೊ ಸಾವಯವ ಗೊಬ್ಬರ ಅಂದ್ರೇನು, ರಸಗೊಬ್ಬರ ಅಂದ್ರೇನು ಅಂತ ಕೇಳೋದಾದರೆ, ಸಾವಯವ ಗೊಬ್ಬರ ಅಂತಕ್ಕಂಥದ್ದು ಈ ಒಂದು ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳನ್ನು ವಿಘಟನೆಗೊಳಗಾಗಿಸಿ ಮಾಡ್ತಕ್ಕಂಥದ್ದು ಈ ಒಂದು ಸಾವಯವ ಗೊಬ್ಬರ ಆಗಿರುತ್ತೆ. ರಸಗೊಬ್ಬರ ಅಂದರೆ ಕಾರ್ಖಾನೆಯಲ್ಲಿ ಮನುಷ್ಯನು ಮಾಡ್ತಕ್ಕಂಥದ್ದಾಗಿರುತ್ತೆ, ಕಾರ್ಖಾನೆಗಳಲ್ಲಿ ಮಾಡ್ತಕ್ಕಂಥದ್ದು ರಸಗೊಬ್ಬರ. ಸಾವಯವ ಗೊಬ್ಬರ ಬಂದು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ವಿಘಟನೆಗೊಳಗಾಗಿಸಿ ಮಾಡ್ತಕ್ಕಂಥದ್ದು ಸಾವಯವ ಗೊಬ್ಬರ ಆಗಿರುತ್ತೆ. ಓಕೆ, ಸೊ ಫಸ್ಟ್ ನೋಡ್ತಾ ಹೋದರೆ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸಲು ಗೊಬ್ಬರ ಮತ್ತು ರಸಗೊಬ್ಬರವನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ನೇಹಿತರೆ, ಸಾವಯವ ಗೊಬ್ಬರವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಅಂತ ಕೇಳಿದರೆ,
ಸಾವಯವ ಗೊಬ್ಬರವನ್ನು ಯಾವುದರಿಂದ ತಯಾರಿಸಲಾಗುತ್ತೆ ಅಂತ ನೋಡೋದಾದರೆ ಕಾರ್ಖಾನೆಯ ತ್ಯಾಜ್ಯದಿಂದ, ಪ್ಲಾಸ್ಟಿಕ್ನಿಂದ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ, ರಾಸಾಯನಿಕಗಳಿಂದ ಕೊಟ್ಟಿದ್ದಾರೆ. ಸಾವಯವ ಗೊಬ್ಬರವನ್ನು ನಾವು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಕಾಂಪೋಸ್ಟ್ ರೆಡಿ ಮಾಡೋದಾಗಿರ್ಬೋದು, ಅಥವಾ ಸಗಣಿ ಬೆರಣಿಗಳಿಂದ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ಸಸ್ಯಗಳನ್ನು ಕಡಿದು ಅದನ್ನು ನೆನೆಸಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದನ್ನು ನಾವು ರಾಸಾಯನಿಕ ಗೊಬ್ಬರವನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಯಾವ ಪದ್ಧತಿಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ ಅಂತ ಕೇಳಿದರೆ, ಸಾವಯವ ಕೃಷಿ, ರಸಗೊಬ್ಬರಗಳ ಅಧಿಕ ಬಳಕೆ, ಬೆಳೆ ಸರದಿ, ಕೈಯಿಂದ ಕಳೆ ಕೀಳುವಿಕೆ. ಯಾವ ಪದ್ಧತಿಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಸೊ ಸಾವಯವ ಕೃಷಿ ಅಂತ ಹೇಳಿದಾಗ ಅಲ್ಲಿ ಕೃಷಿಗೆ ಬೇಕಾದಂತಹ ಅಥವಾ ಸಸ್ಯಕ್ಕೆ ಬೇಕಾದಂತಹ ಪೋಷಕಾಂಶಗಳು ಈ ಒಂದು ಸಾವಯವ ಕೃಷಿಯಿಂದ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಬೆಳೆ ಸರದಿ ಅಂತ ಹೇಳಿದಾಗ ಬೆಳೆ ಒಂದಾದ ನಂತರ ಬೆಳೆ ಸರದಿ ಮಾಡೋದ್ರಿಂದ ಸಹ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಒಪ್ಕೊಳ್ತೀನಿ. ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ನಾವು ರಸಗೊಬ್ಬರಗಳ ಅಧಿಕ ಬಳಕೆ, ಅಂದರೆ ಈ ಒಂದು ರಸಗೊಬ್ಬರ ಏನಂತ ಕಾರ್ಖಾನೆಯಿಂದ ತಯಾರಿಸಲ್ಪಟ್ಟಂಥ ರಸಗೊಬ್ಬರಗಳ ಬಳಕೆಯಿಂದ ಅಧಿಕವಾಗಿ ಬಳಸ್ತಾ ಹೋದರೆ ನಾವು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಸಹ ಆಗಿರುತ್ತೆ. ಸೊ ಹೀಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ರಸಗೊಬ್ಬರಗಳನ್ನು ಎಲ್ಲಿ ಉತ್ಪಾದಿಸಲಾಗುತ್ತದೆ ಅಂತ ಕೇಳಿದರೆ ಜಮೀನಿನಲ್ಲಿ, ಕಾರ್ಖಾನೆಗಳಲ್ಲಿ, ಕಾಡುಗಳಲ್ಲಿ, ಮನೆಗಳಲ್ಲಿ. ಆನ್ಸರ್ ಬಂದು ಆಪ್ಷನ್ ಬಿ ಕಾರ್ಖಾನೆಗಳಲ್ಲಿ ಆಗಿರುತ್ತೆ. ಇನ್ನು ಮೇಯ್ನ್ ನೋಡ್ತಾ ಹೋದರೆ ರಸಗೊಬ್ಬರಗಳಲ್ಲಿ ಬಳಕೆ ಆಗ್ತಕ್ಕಂಥದ್ದು ಯಾವ್ದ್ಯಾವುದು. ಓಕೆ, ಸೊ ರಸಗೊಬ್ಬರ ಅಂತ ಹೇಳಿದಾಗ ಇಲ್ಲಿ ಏನು ರಾಸಾಯನಿಕ ಗೊಬ್ಬರಗಳಂತ ಬಂದಾಗ ಅಲ್ಲಿ ಬರುತ್ತೆ, ತುಂಬ ಬರುತ್ತೆ ಸ್ನೇಹಿತರೆ. ಯಾವ್ದಾವುದು NPK ಅಂತ ಕೊಟ್ಟಿದ್ದಾರೆ. ಸೊ NPK ಅಂದರೆ ಏನಿಲ್ಲ ಹಾಗಾದರೆ ಅಂತ ನೋಡ್ತಾ ಹೋದ್ರಾಗೆ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಬರುತ್ತೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್. ಸೊ ಕೇಳ್ತಾರೆ ಸ್ನೇಹಿತರೆ, ಪೊಟ್ಯಾಷಿಯಮ್ನ ಒಂದು ಅಣು ಇದು ಬಂದಾಗ ರಾಸಾಯನಿಕ ಸಂಕೇತ K ಆಗಿರುತ್ತೆ ಪೊಟ್ಯಾಷಿಯಮ್ದು, ವೆರಿ ಇಂಪಾರ್ಟೆಂಟ್. ಸೊ ಆನ್ಸರ್ ಆಪ್ಷನ್ ಬಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಬಂದು ಈ ಒಂದು NPK ಆಗಿರುತ್ತೆ. ಇದೊಂದು ನಾವು ರಾಸಾಯನಿಕ ಗೊಬ್ಬರ ಅಂತ ಹೇಳ್ತೀವಿ. ಓಕೆ, ರಾಸಾಯನಿಕ ಗೊಬ್ಬರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಯಾವುದ್ಯಾವುದೆಲ್ಲ ಬರಬಹುದು ರಾಸಾಯನಿಕ ಗೊಬ್ಬರ ನಾವು ನೋಡ್ತಾ ಹೋದ ಸ್ನೇಹಿತರೆ, ಯೂರಿಯಾ ಬರುತ್ತೆ, ಯೂರಿಯಾ. ಅದಾದ ನಂತರ ಅಮೋನಿಯಾ ಬರುತ್ತೆ, ಅಮೋನಿಯಂ ಸಲ್ಫೇಟ್. ಅದಾದ ನಂತರ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ, ಸೂಪರ್ ಫಾಸ್ಫೇಟ್. ಅದಾದ ನಂತರ ಪೊಟ್ಯಾಶು. ಓಕೆ, ಸೊ ಪೊಟ್ಯಾಶು ಆ್ಯಂಡ್ ನೆಕ್ಸ್ಟ್ ಬಂದು ನೈಟ್ರೋಜನ್. ಸೊ ಈ ರೀತಿ ಬರ್ತಕ್ಕಂಥದ್ದು ಫಾಸ್ಫರಸ್ಸು, ಪೊಟ್ಯಾಷಿಯಮು, ನೈಟ್ರೋಜನ್ ಇದರ ಜೊತೆಗೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡಲು ಯಾವ ಸಸ್ಯಗಳನ್ನು ಬೆಳೆಯಬೇಕು. ಇದು ತುಂಬ ಸಲ ಹೇಳಿದ್ದೀನಿ ಸ್ನೇಹಿತರೆ, ಮಣ್ಣಿಗೆ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳ್ತೀವಿ ನಾವು. ನೈಟ್ರೋಜನ್ ಸ್ಥಿರೀಕರಣ ಅಂದರೆ ಏನು, ಮಣ್ಣಿಗೆ ಬೇಕಾದಂಥ ನೈಟ್ರೋಜನ್ನ ಪೂರೈಕೆ ಮಣ್ಣಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಸಸ್ಯಗಳಿಗೆ ಪೂರೈಸ್ತಕ್ಕಂಥದ್ದು. ಓಕೆ, ಮಣ್ಣಿನಲ್ಲಿ ನೈಟ್ರೋಜನ್ ಇರುತ್ತೆ ಸ್ನೇಹಿತರೆ, ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಇದೆ, ನೈಟ್ರೋಜನ್ ಮಣ್ಣಿಗೆ ಸೇರಿಕೊಳ್ಳುತ್ತೆ, ಮಣ್ಣಿನಿಂದ ಸಸ್ಯಗಳಿಗೆ ಸೇರ್ಕೊಳ್ತಕ್ಕಂಥ ನಾವು ನೈಟ್ರೋಜನ್ ಸ್ಥಿರೀಕರಣ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ನೈಟ್ರೋಜನನ್ನು ಸಸ್ಯಗಳು ಬಳಸ್ಕೊಳ್ತವೆ. ಯಾವ ರೀತಿ ಅಂತ ಹೇಳಿದ್ರೆ ಅದು ಲೆಗ್ಯೂಮ್, ದ್ವಿದಳ ಧಾನ್ಯ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಇಲ್ಲಿದೆ ಸ್ನೇಹಿತರೆ, ಬೆಳೆ ಸರದಿ ಪದ್ಧತಿಯು ಮಣ್ಣಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಇನ್ನೊಂದು ವಿಧಾನ ಆಗಿರುತ್ತೆ. ವಿಭಿನ್ನ ಬೆಳೆಗಳನ್ನು ಒಂದಾದ ನಂತರ ಒಂದರಂತೆ ಬೆಳೆಯುವ ಮೂಲಕ ಇದನ್ನು ಮಾಡಲಾಗ್ತಕ್ಕಂಥ, ಅಂದರೆ ಬೆಳೆ ಸರದಿಯಿಂದ ಒಂದಾದ ನಂತರ ಮತ್ತೊಂದನ್ನು ಹಾಕ್ತಕ್ಕಂಥದ್ದು. ಆದರೆ ಏನಾಗುತ್ತೆ, ಇಲ್ಲಿ ಒಂದಾದ ನಂತರ ಬೇರೆ ಬೆಳೆಯನ್ನು ಬೆಳೀತಾರೆ. ಸೊ ರಾಗಿ ಹಾಕಿದ್ರೆ ರಾಗಿನೇ ಹಾಕಲ್ಲ ಅದಾದ ನಂತರ. ಸೊ ಅಥವಾ ಭತ್ತ ಹಾಕಿದ್ರೂ ಭತ್ತನೇ ಬೆಳೀತಕ್ಕಂಥದ್ದೆಲ್ಲ ಬೆಳೆ ಸರದಿಯಿಂದ ಬೇರೆ ಬೇರೆ, ಅಂದರೆ ಮಣ್ಣಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಮರುಭರ್ತಿ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಸಸಿಗಳನ್ನು ಬೆಳೆಗಳನ್ನು ಬೆಳೀತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಮೊದಲು ಉತ್ತರ ಭಾರತದ ರೈತರು ಲೆಗ್ಯೂಮ್ ಸಸ್ಯಗಳನ್ನ ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ರಂತೆ. ಲೆಗ್ಯೂಮ್ ಸಸ್ಯಗಳನ್ನ ಬಳಸ್ತಾರೆ. ಲೆಗ್ಯೂಮ್ ಸಸ್ಯಗಳು ಅಂತಂದರೆ ದ್ವಿದಳ ಸಸ್ಯಗಳು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೀತಾ ಇದ್ರು. ಗೋಧಿ ಅಂತಕ್ಕಂಥದ್ದು ಏಕದಳದ ಸಸ್ಯ ಬರ್ತಕ್ಕಂಥದ್ದಾಗಿರುತ್ತೆ. ಲೆಗ್ಯೂಮ್ ಅಂತ ಹೇಳಿದ್ರೆ ದ್ವಿದಳ ಧಾನ್ಯಗಳು ಬರ್ತಕ್ಕಂಥದ್ದು. ಸೊ ಏಕದಳ, ಅದಾದಂಥ ದ್ವಿದಳ, ಸೊ ಅದಾದ ನಂತರ ಏಕದಳ, ಈ ರೀತಿ ಬೆಳೆಸ್ಕೊಳ್ತಾ ಬಂದಿದ್ದು. ಸೊ ಇದು ಮಣ್ಣಿಗೆ ನೈಟ್ರೋಜನ್ನ ಮರುಭರ್ತಿ ಮಾಡಲು ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ರೈತರನ್ನು ಉತ್ತೇಜಿಸಲಾಗುತ್ತೆ. ಅಂದರೆ ಲೆಗ್ಯೂಮ್ ಅಂತ ಹೇಳಿದ್ರೆ ದ್ವಿದಳ ಸಸ್ಯಗಳೇನಿದೆಯೋ ಇದು ತಮ್ಮ ಒಂದು ಹೆಸರಿದೆ ನೋಡಿ, ರೈಸೋಬಿಯಂ ಬ್ಯಾಕ್ಟೀರಿಯಾದ ಬಗ್ಗೆ
ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ. ಲೆಗ್ಯುಮಿನಸ್ ಅಂತಕ್ಕಂಥದ್ದು ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರುತ್ತೆ. ಇವು ವಾತಾವರಣ ನೈಟ್ರೋಜನ್ನ ಸ್ಥಿರೀಕರಣಗೊಳಿಸ್ತಕ್ಕಂಥದ್ದು ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕ್ವಶನ್ ತುಂಬ ಸಲ ಕೇಳಿದ್ದಾರೆ. ಓಕೆ, ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಇರ್ತಕ್ಕಂಥ ಒಂದು ಲೆಗ್ಯುಮಿನಸ್ ಅಂತಕ್ಕಂಥದ್ದು ರೈಸೋಬಿಯಂ ಅಥವಾ ಈ ಒಂದು ನೈಟ್ರೋಜನ್ನ ಸ್ಥಿರೀಕರಣಗೊಳಿಸೋದಕ್ಕೆ ಯೂಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲೆಗ್ಯೂಮ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರೋ ಬ್ಯಾಕ್ಟೀರಿಯಾ ಯಾವುದು ಅಂತ ಹೇಳಿದ್ರೆ ರೈಸೋಬಿಯಂ ಆಗಿರುತ್ತೆ. ಸಾವಯವ ಗೊಬ್ಬರವು ಮಣ್ಣಿಗೆ ಏನನ್ನ ಒದಗಿಸುತ್ತದೆ? ಸಾವಯವ ಗೊಬ್ಬರ ಅಂತ ಹೇಳಿದಾಗ ಸಸ್ಯ ಮತ್ತು ಪ್ರಾಣಿಗಳಿಂದ ತಯಾರಿಸಲ್ಪಟ್ಟಂಥ ಒಂದು ಗೊಬ್ಬರ ಆಗಿರುತ್ತೆ ಸ್ನೇಹಿತರೆ. ಇದು ಮಣ್ಣಿಗೆ ಹ್ಯೂಮಸ್ ಅನ್ನು ಕೊಡುತ್ತೆ. ಆಪ್ಷನ್ ಬಿ ಹ್ಯೂಮಸ್ ಅನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸಸ್ಯಗಳು ಸುಮಾರು ಶೇಕಡ ಎಷ್ಟು ನೀರನ್ನು ಒಳಗೊಂಡಿವೆ? ಸಸ್ಯಗಳು ಸುಮಾರು ಶೇಕಡ ಎಷ್ಟು ನೀರನ್ನು ಒಳಗೊಂಡಿವೆ? 10%, 50%, 90% ಮತ್ತು 100% ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ 90% ನೀರನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡ್ತಾ ಹೋದರೆ ಎಲ್ಲ ಜೀವಿಗಳಿಗೆ ಬದುಕಲು ನೀರು ಅಗತ್ಯವಾಗಿ ಬೇಕಾಗುತ್ತೆ. ಸಸ್ಯಗಳ ಹೂಗಳು, ಹಣ್ಣುಗಳು ಮತ್ತು ಬೀಜಗಳ ಸಮರ್ಪಕ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ನೀರು ಬಹುಮುಖ್ಯವಾಗಿದೆ. ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡುತ್ತದೆ. ನೀರಿನ ಜೊತೆಗೆ ಖನಿಜಗಳು, ರಸಗೊಬ್ಬರಗಳು ಸಹ ಹೀರಲ್ಪಡುತ್ತವೆ. ಸಸ್ಯಗಳು ಸುಮಾರು ಶೇಕಡ 90% ನೀರನ್ನು ಒಳಗೊಂಡಿವೆ. ಸೊ ನೀರು ಅತಿ ಅಗತ್ಯ, ಏಕೆಂದರೆ ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳೆಯಲಾರವು. ಅಂದರೆ ಶುಷ್ಕ ಅಂತ ಇಲ್ಲ, ಒಣ ಅಂತ ಅರ್ಥ ಬರುತ್ತೆ. ಇಟ್ ಮೀನ್ಸ್ ಡ್ರೈ ಅಂತ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳಕೆಯನ್ನು ಹೊಡೆಯೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ನೀರು ಅತಿ ಮುಖ್ಯವಾಗಿ ಬೇಕೇ ಬೇಕು ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ ಶೇಕಡ 90% ನೀರನ್ನು ಒಳಗೊಂಡಿರುತ್ತದೆ. ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ಏನೆಂದು ಕರೆಯಲಾಗುತ್ತದೆ? ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸ್ತಕ್ಕಂಥದ್ದು ನೀರಾವರಿಯಾಗಿರುತ್ತೆ. ಸೊ ಬಿತ್ತನೆ, ಒಕ್ಕಣೆ, ಉಳುಮೆ ಎಲ್ಲ ಈ ಒಂದು ಬಿತ್ತನೆಗೆ ಸಂಬಂಧಪಟ್ಟಂತೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ನೀರಾವರಿ ಅಂತದ್ದು ನೀರನ್ನು ಒದಗಿಸ್ತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು ನೀರಾವರಿಯ ಆಕಾರವಲ್ಲ ಅಂತ ಕೇಳಿದರೆ ಬಾವಿಗಳು, ಕಾಲುವೆಗಳು, ಸಮುದ್ರದ ಉಪ್ಪು ನೀರು ಆ್ಯಂಡ್ ನದಿಗಳಂತ ಕೊಟ್ಟಿದ್ದಾರೆ. ನೀರಿನ ಆಕಾರಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಬಾವಿಗಳು ಬರುತ್ತೆ ಆ್ಯಂಡ್ ಕೊಳವೆ ಬಾವಿಗಳು ಬರುತ್ತೆ, ಕಾಲುವೆಗಳು ಬರುತ್ತೆ, ಕೆರೆಗಳು ಬರುತ್ತೆ, ನದಿಗಳು ಬರುತ್ತೆ, ಸರೋವರಗಳು ಬರುತ್ತೆ, ಅಣೆಕಟ್ಟುಗಳು ಬರುತ್ತೆ. ಓಕೆ, ಸೊ ಬಾವಿಗಳು, ಕೊಳವೆ ಬಾವಿಗಳು, ಕಾಲುವೆಗಳು, ಕೆರೆಗಳು, ಸರೋವರಗಳು, ಅಣೆಕಟ್ಟುಗಳು, ನದಿಗಳು ಇದೆಲ್ಲ ನೀರಾವರಿಯ ಆಕಾರಗಳಾಗಿರುತ್ತೆ. ಸಮುದ್ರದ ಉಪ್ಪು ನೀರು ನೀರಿನ ಒಂದು ಆಕಾರ ಅಲ್ಲ. ಆಪ್ಷನ್ ಸಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳು ಯಾವ ಗುಣವನ್ನು ಹೊಂದಿವೆ? ಅತಿ ಹೆಚ್ಚು ವೆಚ್ಚದಾಯಕ, ಅಗ್ಗ ಆದರೆ ಕಡಿಮೆ ದಕ್ಷತೆ, ಆಧುನಿಕ ಯಂತ್ರಗಳ ಬಳಕೆ, ನೀರು ವ್ಯರ್ಥವಾಗುವುದಿಲ್ಲ ಅಂತ ಕೇಳಿದರೆ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯ ವಿಧಾನಗಳು ಬರುತ್ತೆ ಸ್ನೇಹಿತರೆ. ಯಾವ್ದಾವ್ದು ಬರುತ್ತೆ ಅಂತ ಹೇಳಿದಾಗ ನೋಡಿ, ಇಲ್ಲಿ ಹಗಲು ರಾಟೆ ವಿಧಾನ, ಸರಪಳಿ ಪಂಪು, ಏತ ನೀರಾವರಿ, ರಾಹಟ್ಟು. ಸೊ ಇದೆಲ್ಲ ನಾವು ಸಾಂಪ್ರದಾಯಿಕದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲೇ ನೋಡಿ ಹಗಲು ಅಂತಕ್ಕಂಥದ್ದು ಆ್ಯಂಡ್ ಸರಪಳಿ ಪಂಪು, ಅದಾದ ನಂತರ ಬರ್ತಕ್ಕಂಥದ್ದು ಏತ ನೀರಾವರಿ, ರಾಹಟ್ಟು ಇದೆಲ್ಲ ಸಾಂಪ್ರದಾಯಿಕವಾಗಿ ಬಳಸ್ತಕ್ಕಂಥ ಒಂದು ವಿಧಾನಗಳಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಅಗ್ಗವಾದರೂ ಕಡಿಮೆ ಫಲಕಾರಿಯಾಗಿವೆ. ಈ ವಿಧಾನದಲ್ಲಿ ಜಾನುವಾರು ಅಥವಾ ಮನುಷ್ಯರ ಶ್ರಮವನ್ನು ಬಳಸಲಾಗುತ್ತದೆ. ಆದ್ದರಿಂದ ಅಗ್ಗವಾದರೂ ಕಡಿಮೆ ಫಲಕಾರಿ. ಓಕೆ, ಸೊ ಹಾಗಾಗಿ ಇಲ್ಲ ಆನ್ಸರ್ ಯಾವ್ದು ತೊಗೊಳ್ಬಹುದು ಅಂತ ಹೇಳಿದರೆ ಎಸ್, ಹಗ್ಗ ಆದರೆ ಕಡಿಮೆ ದಕ್ಷತೆ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ರಾಹಟ್ ಎಂಬುದು ಯಾವ ಹಂತಕ್ಕೆ ಸಂಬಂಧಿಸಿದಂಥ ಒಂದು ಉಪಕರಣ ಅಂತ ಕೇಳಿದ್ರೆ ಎಸ್, ರಾಹಟ್ ಅಂತಕ್ಕಂಥದ್ದು ಈಗ ನಾನು ನಿಮಗೆ ತೋರಿಸ್ತಾ ಸ್ನೇಹಿತರೆ, ಹಸುವನ್ನು ಕಟ್ಕೊಂಡು ಮಾಡ್ತಕ್ಕಂಥದ್ದು ನೀರಾವರಿಗೆ ಸಂಬಂಧಪಟ್ಟಂಥ ಒಂದು ಸಾಂಪ್ರದಾಯಿಕ ವಿಧಾನಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಯಾವ ಆಧುನಿಕ ನೀರಾವರಿ ವಿಧಾನವು ಮಳೆಯಂತೆ ಸಸ್ಯಗಳ ಮೇಲೆ ಬೀಳುತ್ತದೆ ಅಂತ ಕೇಳಿದರೆ ಸೊ ಆಧುನಿಕ ನೀರಾವರಿ ಪದ್ಧತಿಯಲ್ಲಿ ಎರಡು ಬರುತ್ತೆ ಸ್ನೇಹಿತರೆ. ಒಂದು ಹನಿ ನೀರಾವರಿ, ಮತ್ತೊಂದು ತುಂತುರು ವಿಧಾನ ಬರುತ್ತೆ. ಅಂದರೆ ಏತ ನೀರಾವರಿ ಅಗಳು ಬಂದು ಇದೊಂದು ಸಾಂಪ್ರದಾಯಿಕ, ಇವೆರಡು ಸಾಂಪ್ರದಾಯಿಕ ಬರುತ್ತೆ. ಹನಿ ನೀರಾವರಿ, ತುಂತುರು ವಿಧಾನಗಳು ಎರಡು ಬಂದು ಆಧುನಿಕ ನೀರಾವರಿ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಹನಿ ನೀರಾವರಿ ಅಂತ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ ಹನಿ ಹನಿಯಾಗಿ ಅಂದರೆ ಭೂಮಿಯ ಬುಡಕ್ಕೆ ಹನಿ ಹನಿಯಾಗಿ ಬರ್ತಕ್ಕಂಥದ್ದು ಹನಿ ನೀರಾವರಿ. ಆದರೆ ತುಂತುರು ವಿಧಾನ ಅಂತ ಹೇಳಿದಾಗ ಈ ಒಂದು ರಾಟೆಯ ಮೂಲಕ ಮೇಲ್ಗಡೆ ಈ ಥರ ಇರುತ್ತೆ. ಸೊ ಇಲ್ಲಿ ನೀರು ಚುಮ್ತಕ್ಕಂಥದ್ದಾಗಿರುತ್ತೆ ಈ ರೀತಿ, ಹೌದಾ. ಸೊ ಮಳೆಯ ಮೂಲಕನೇ ತುಂತುರು ವಿಧಾನ ಬರುತ್ತೆ.
ನೆಕ್ಸ್ಟ್, ನೀರಿನ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೆ ಅತ್ಯುತ್ತಮವಾದ ನೀರಾವರಿ ತಂತ್ರ ಯಾವುದು? ನೀರಿನ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೆ ಅತ್ಯುತ್ತಮವಾದ ನೀರಾವರಿ ತಂತ್ರ ಯಾವುದು? ಅಗಳು ಪದ್ಧತಿ, ತುಂತುರು ವಿಧಾನ, ಹನಿ ನೀರಾವರಿ ವಿಧಾನ, ಕಾಲುವೆ ನೀರಾವರಿ. ಸೊ ಕಾಲುವೆ ಬರಲ್ಲ ಆ್ಯಂಡ್ ಅಗಳು ಬರಲ್ಲ ಸ್ನೇಹಿತರೆ. ಹನಿ ನೀರಾವರಿ ವಿಧಾನ ಬರುತ್ತೆ. ಹನಿ ನೀರಾವರಿ ಅಂತ ಹೇಳಿದಾಗ ಒಂದು ಗಿಡಗಳಿದ್ದಾವೆ ಅಂತ ಹೇಳಿದ್ರೆ, ಇಲ್ಲೊಂದು ಗಿಡ ಇದೆ ಅಂತ ಹೇಳಿದ್ರೆ, ಇಲ್ಲೂ ಸಹ ಅಷ್ಟೇ ಸಸಿ ಇದೆ ಅಂತ ಹೇಳಿದ್ರೆ ಈ ಒಂದು ಪೈಪ್ ಲೈನ್ನ ಮಾಡಿರ್ತಾರೆ. ಸೊ ಇಲ್ಲಿ ಒಂದೊಂದಕ್ಕೆ ಒಂದೊಂದೇ ಡ್ರಾಪ್, ಒಂದೊಂದೇ ಹನಿ ನೀರನ್ನು ಇಲ್ಲಿ ಬಿಟ್ಟಿರ್ತಾರೆ. ಸೊ ಅದು ಒಂದೊಂದೇ ಬುಡಕ್ಕೆ ಹೋಗಿ ಹೋಗಿ ಈ ಥರ ನೀರು ಬೀಳ್ತಾ ಇರುತ್ತೆ. ಸೊ ಈ ಕಡೆ ಎಲ್ಲ ನೀರು ಪೋಲ್ ಆಗೋದಿಲ್ಲ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳಿಗೆ ಏನೆಂದು ಕರೆಯುತ್ತಾರೆ? ಅಲಂಕಾರಿಕ ಗಿಡಗಳು, ಕಳೆಗಳು, ಔಷಧೀಯ ಸಸ್ಯಗಳು, ಕಾಡು ಗಿಡಗಳು ಅಂತ ಕೊಟ್ಟಿದ್ದಾರೆ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳಂತ ಹೇಳಿದಾಗ ಆಪ್ಷನ್ ಬಿ ಕಳೆಗಳಾಗಿರುತ್ತೆ. ಕಳೆಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಗೆ ಏನೆಂದು ಹೆಸರು? ಬಿತ್ತನೆ, ಕಳೆ ಕೀಳುವಿಕೆ, ಒಕ್ಕಣೆ, ಉಳುಮೆ, ಕಳೆ ಕೀಳುವಿಕೆ, ವೀಡಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಬಿ ಕಳೆ ಕೀಳುವಿಕೆ ಅಥವಾ ವೀಡಿಂಗ್. ಕಳೆಗಳನ್ನು ತೆಗೆದು ಹಾಕಬೇಕು ಏಕೆ? ಹೂವು ಅಂದವಾಗಿ ಕಾಣಲು. ಸೊ ಅವು ಏನು ಮಾಡ್ತವೆ? ಅವು ಪೋಷಕಾಂಶಗಳಿಗಾಗಿ ಸ್ಪರ್ಧಿಸುತ್ತವೆ. ಅಂದರೆ ಬೇರೆ ಒಂದು ಗಿಡಗಳು ಏನು ಬೆಳೆಗಳನ್ನು ಹಾಕಿರ್ತೀವೋ ಸೊ ಅದಕ್ಕೆ ಪೋಷಕಾಂಶಗಳು ಏನು ಹಾಕಿರ್ತೀವೋ ಸೊ ಇದು ಸಹ ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಬಟ್ ಇದು ಅನವಶ್ಯಕವಾಗಿರೋದ್ರಿಂದ ಪೋಷಕಾಂಶಗಳ ನಾಶ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ, ಅವು ಪೋಷಕಾಂಶಗಳಿಗೆ ಸ್ಪರ್ಧಿಸುತ್ತವೆ. ಕಳೆಗಳನ್ನು ನಿಯಂತ್ರಿಸಲು ಬಳಸುವಂಥ ರಾಸಾಯನಿಕಗಳಿಗೆ ಏನೆಂದು ಕರೆಯಲಾಗುತ್ತದೆ? ರಸಗೊಬ್ಬರ, ಕಳೆನಾಶಕಗಳು, ಸಾವಯವ ಗೊಬ್ಬರ, ಜೀವಸತ್ವಗಳು. ಸೊ ಆನ್ಸರ್ ಆಪ್ಷನ್ ಬಿ ಕಳೆನಾಶಕಗಳು, ವೀಡ್ಸೈಡ್ಸ್ ಅಂತ ಹೇಳ್ತೀವಿ. ಕಳೆನಾಶಕಗಳಿಗೆ ಒಂದು ಉದಾಹರಣೆ ಯಾವುದು? ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಈ ರೀತಿ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಕಳೆನಾಶಕಗಳಿಗೆ ಒಂದು ಉದಾಹರಣೆ ಯಾವುದು? ಸೊ NPK, ಯೂರಿಯಾ, ಪೊಟ್ಯಾಶ್ ಬಂದು ಇವೆಲ್ಲ ರಾಸಾಯನಿಕ ಗೊಬ್ಬರಗಳಿಗೆ ಬರುತ್ತೆ. 2,4-D ಅಂತಕ್ಕಂಥದ್ದು ಇದೊಂದು ಕಳೆಗಳನ್ನು ನಾಶಪಡಿಸಲು ಬಳಸ್ತಕ್ಕಂಥ ಒಂದು ಕೀಟನಾಶಕ ಅಂತ ಹೇಳ್ಬೋದು, ಅಥವಾ ಕಳೆನಾಶಕ. ಕಳೆನಾಶಕಗಳನ್ನು ಬಳಸುವಾಗ ರೈತರು ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಕೇಳಿದರೆ, ಸೊ ಬಾಯಿ ಮತ್ತು ಮೂಗನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಬೇಕಾಗುತ್ತೆ. ಪಕ್ವವಾದ ಬೆಳೆಯನ್ನು ಕತ್ತರಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಬಿತ್ತನೆ, ನೀರಾವರಿ, ಕೊಯ್ದು, ಸಂಗ್ರಹಣೆ ಅಂತ ಕೊಟ್ಟಿದ್ದಾರೆ. ಪಕ್ವವಾದ ಬೆಳೆಯನ್ನು ಕತ್ತರಿಸುವ ಅಥವಾ ಕುಯ್ಯತಕ್ಕಂಥ ಒಂದು ಪ್ರಕ್ರಿಯೆಗೆ ಕೊಯ್ದು, ಹಾರ್ವೆಸ್ಟಿಂಗ್, ಕುಯ್ತಕ್ಕಂಥದ್ದು, ಕುಡುಗೋಲು ಅಥವಾ ಏನು ಇದನ್ನು ಹೇಳ್ತೀವೋ ಸೊ ಅದರಿಂದ ಕಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಕಟ್ ಮಾಡಿ ಸೊ ಅದನ್ನೇ ಬಿತ್ತನೆ ಒಕ್ಕಣೆನ ಮಾಡ್ತಕ್ಕಂಥ ಮಿಷಿನು ಸಹ ಬಂದಿದ್ದಾವೆ ಸ್ನೇಹಿತರೆ. ಸೊ ಈಗೆಲ್ಲ ಕೊಯ್ದು ಅಂದರೆ ಹಾರ್ವೆಸ್ಟಿಂಗ್ ಅಂತಕ್ಕಂಥದ್ದು ಏನಾಗಿದೆ, ಕೈಯಿಂದ ಮಾಡ್ತಕ್ಕಂಥದ್ದಲ್ಲ, ಅದು ಸಹ ಮೆಷಿನಿಂದ ಮಾಡ್ತಕ್ಕಂಥ ಒಂದು ಹಂತವನ್ನು ತಲುಪಿದೆ ಸ್ನೇಹಿತರೆ ಈಗ ಆಲ್ರೆಡಿ. ಧಾನ್ಯದ ಬೆಳೆಗಳು ಪಕ್ವವಾಗಲು ಸುಮಾರು ಎಷ್ಟು ತಿಂಗಳು ಬೇಕು ಅಂತ ಕೇಳಿದರೆ, ಧಾನ್ಯದ ಬೆಳೆಗಳು ಪಕ್ವವಾಗಲು ಸುಮಾರು ಎಷ್ಟು ತಿಂಗಳು ಬೇಕಾಗುತ್ತದೆ? 3 ರಿಂದ 4 ತಿಂಗಳು. ಆಪ್ಷನ್ ಬಿ 3 ರಿಂದ 4 ತಿಂಗಳುಗಳು. ಕೊಯ್ಲು ಮಾಡಲು ಬಳಸುವ ಕೈ ಉಪಕರಣ ಯಾವುದು ಅಂತ ಹೇಳಿದ್ರೆ ಕುಡುಗೋಲು. ಕುಡುಗೋಲು ಅಂತ ಹೇಳಿದ್ರೆ ಇದಾಗಿರುತ್ತೆ ಕುಡುಗೋಲು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಂಬೈನ್ ಅಂತಕ್ಕಂಥದ್ದು ಏನಿದೆಯೋ, ಕಂಬೈನ್ ನೋಡಿ, ಈ ಒಂದು ಕಂಬೈನ್ ಅಂತಕ್ಕಂಥದ್ದು ಹಾರ್ವೆಸ್ಟರ್ ಅಂದರೆ ಕೊಯ್ಲು ಮಾಡ್ತಕ್ಕಂಥದ್ದು ಮತ್ತು ಒಕ್ಕಣೆ ಮಾಡ್ತಕ್ಕಂಥದ್ದು ಎರಡೂ ಸಹ ಮಾಡುತ್ತಾ ಇದ್ದಾನೆ. ಕೊಯ್ಲು ಮಾಡ್ತಕ್ಕಂಥದ್ದು ಆ್ಯಂಡ್ ಒಕ್ಕುವ ಯಂತ್ರ ಎರಡೂ ಸಹ ಜೋಡಣೆಯಾಗಿ ಈಗೇನ ಕೈಯಿಂದ ಕೊಯ್ತಕ್ಕಂಥದ್ದೆಲ್ಲ ಮಷೀನಿಂದಲೇ ಕೊಯ್ದು ಒಕ್ಕಣೆಯನ್ನು ಮಾಡ್ತಕ್ಕಂಥ ಒಂದು ಯಂತ್ರ ಆಗಿರುತ್ತೆ. ಸೊ ಅದು ಕಂಬೈನ್ ಆಗಿರುತ್ತೆ. ಓಕೆ, ಇದೊಂದು ಪಾಯಿಂಟನ್ನು ನೋಡ್ಕೊಳ್ತಾ ಹೋಗಿ. ಹುಲ್ಲಿನಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಒಕ್ಕಣೆ, ಥ್ರೆಶಿಂಗ್. ಹಾರ್ವೆಸ್ಟರ್ ಮತ್ತು ಹೊಕ್ಕುವ ಯಂತ್ರದ ಕೆಲಸವನ್ನು ಒಟ್ಟಿಗೆ ಮಾಡುವಂಥ ಒಂದು ಯಂತ್ರ ಯಾವುದು ಅಂತ ಹೇಳಿದ್ರೆ ಕಂಬೈನ್. ಸೊ ಈಗಾಗಲೇ ನಾನು ತೋರಿಸಿದಾಗೆ ಹಾರ್ವೆಸ್ಟರ್ನೇ ಕೊಯ್ಲು ಮಾಡ್ತಕ್ಕಂಥದ್ದು ಮತ್ತು ಒಕ್ಕಣೆ ಮಾಡ್ತಕ್ಕಂಥದ್ದು ಎರಡೂ ಸಹ ಮಾಡ್ತಕ್ಕಂಥದ್ದು ಈ ಒಂದು ಕಂಬೈನ್ ಆಗಿದೆ. ಕೊಯ್ದು ಹಬ್ಬಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದರೆ, ಕೊಯ್ದು ಅಂದರೆ ಕಟಾವು ಮಾಡ್ತಕ್ಕಂಥ ಒಂದು ಹಬ್ಬ ಯಾವುದು ಅಂತ ಹೇಳಿದ್ರೆ ಅದು ಸಂಕ್ರಾಂತಿ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಜೊತೆಗೆ ನೋಡ್ತಾ ಹೋದರೆ ಸಂಕ್ರಾಂತಿ ಆ್ಯಂಡ್ ಬೈಸಾಖಿ, ಅದರ ನಂತರ ಹೋಳಿ ಆಗಿರಬಹುದು, ಅದಾದ ನಂತರ ದೀಪಾವಳಿ ಆಗಿರ್ಬೋದು, ಆ್ಯಂಡ್
ನಬನ್ಯ ಅಂತ ಬರುತ್ತೆ, ಆ್ಯಂಡ್ ಬಿಹು. ಸೊ ಇಷ್ಟೆಲ್ಲ ಈ ಒಂದು ಕೊಯ್ದು ಮಾಡ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಾಗಿರುತ್ತೆ ಸ್ನೇಹಿತರೆ. ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಅದರದೇ ಆದ ಒಂದು ಹೆಸರನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಸಂಗ್ರಹಿಸುವ ಮೊದಲು ಕಾಳುಗಳನ್ನು ಏಕೆ ಒಣಗಿಸಬೇಕು ಅಂತ ಕೇಳಿದರೆ, ತೇವಾಂಶ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆಯನ್ನು ಮಾಡಬೇಕಂತ ಅಂದರೆ ಏನು ಮಾಡಬೇಕು, ಕಾಳುಗಳನ್ನು ಮೊದಲು ನೀಟಾಗಿ ಒಣಗಿಸ್ಬೇಕಾಗುತ್ತೆ. ಸೊ ಅದು ಏನಾಗಿರಬೇಕು, ತೇವ ಇರಬಾರ್ದು. ಕಾಳುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸುವ ಸ್ಥಳಗಳಿಗೆ ಏನೆಂದು ಕರೆಯುತ್ತಾರೆ, ಸೈಲೋನ್ಗಳು ಅಥವಾ ಗೋದಾಮುಗಳು ಎರಡು ಬರುತ್ತೆ ಸ್ನೇಹಿತರೆ. ಸೊ ಕಾಳುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ, ಇದು ಮನೆಗಳಲ್ಲಿ ಮಾಡ್ತಕ್ಕಂಥದ್ದಾಗಿರೋದಿಲ್ಲ. ಸೊ ದೊಡ್ಡ ಒಂದು ಸಂಗ್ರಹಗಾರ ಆಗಿರುತ್ತೆ ಇದು ಸ್ನೇಹಿತರೆ. ಸೊ ಅಲ್ಲಿ ತೊಗೊಂಡೋಗಿ ರೈತರು ಬೇಕಾದ್ರೆ ಇಟ್ಕೋಬಹುದಾಗಿರುತ್ತೆ. ಮನೆಗಳಲ್ಲಿ ಧಾನ್ಯ ಸಂರಕ್ಷಿಸಲು ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ, ಬಟ್ಟೆಗಳು, ಒಣಗಿದ ಬೇವಿನ ಎಲೆಗಳು, ಸಕ್ಕರೆ, ಉಪ್ಪು ಅಂತ ಕೊಟ್ಟಿದ್ದಾರೆ. ಮನೆಗಳಲ್ಲಿ ಧಾನ್ಯವನ್ನು ಸಂಗ್ರಹಿಸಬೇಕಂದ್ರೆ ಒಣಗಿದ ಬೇವಿನ ಎಲೆಗಳನ್ನು ಹಾಕ್ತಕ್ಕಂಥದ್ದಾಗುತ್ತೆ. ಸೊ ತುಂಬ ಸಲ ಬರ್ತೀವಿ ನಾವು ಸ್ನೇಹಿತರೆ, ಆಹಾರನ ಸಂಸ್ಕರಣೆ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದಾಗ ಈ ಒಂದು ಒಣಗಿದ ಬೇವಿನ ಎಲೆಗಳಾಗಂತ ಇಲ್ಲಿ ಏನು ಕೊಟ್ಟಿದ್ದಾರೋ, ಸೊ ಅದರ ಜೊತೆಗೆ ಆಹಾರ ಅಂತ ಹೇಳಿದಾಗ ನಾವು ಫ್ರಿಜ್ಜಲ್ಲಿ ಇರ್ತಕ್ಕಂಥದ್ದು ಒಂದಾಗಿರುತ್ತೆ, ಮತ್ತು ಉಪ್ಪನ್ನು ಜಾಸ್ತಿ ಸೇರಿಸ್ತಕ್ಕಂಥದ್ದು ಒಂದಾಗುತ್ತೆ, ಒಣಗಿಸ್ತಕ್ಕಂಥದ್ದು ಒಂದಾಗಿರುತ್ತೆ, ಹೌದಾ. ಸೊ ಇದರ ಜೊತೆಗೆ ಖಾರಗಳ ಅಂದರೆ ಮೆಣಸಿನ್ಕಾಯಿನೂ ಸಹ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಕೆಲವೊಂದನ್ನು ಎಣ್ಣೆಗಳನ್ನು ಬಳಸಿ ಓಕೆ ಸೊ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದಾಗುತ್ತೆ. ಅದೇ ರೀತಿ ಇಲ್ಲಿ ಧಾನ್ಯಗಳನ್ನು ಸಂರಕ್ಷಿಸಬೇಕಂತೇಳಿದ್ರೆ ಒಣಗಿದ ಬೇವಿನ ಎಲೆಗಳನ್ನು ಅದರೊಳಗಡೆ ಹಾಕಿದ್ರೆ ಹುಳ ಬರಲ್ಲ, ಸೂಕ್ಷ್ಮ ಜೀವಿಗಳು ಅದನ್ನು ತಿನ್ನೋದಿಲ್ಲ ಅಂತಕ್ಕಂಥದ್ದು ಒಂದು ರೀಸನ್ ಆಗಿರುತ್ತೆ. ಪ್ರಾಣಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕುವುದಕ್ಕೆ ಪಶುಸಂಗೋಪನೆ ಎಂದು ಕರೆಯಲಾಗುತ್ತದೆ. ಪಶುಸಂಗೋಪನೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳನ್ನು ಸಾಕ್ತಕ್ಕಂಥದ್ದು. ಮೀನಿನ ಎಣ್ಣೆಯಲ್ಲಿ ಯಾವ ಜೀವಸತ್ವ ಸಮೃದ್ಧವಾಗಿದೆ ಅಂತ ಕೇಳಿದರೆ, ಮೀನಿನ ಎಣ್ಣೆಯಲ್ಲಿ ಕಾಡ್ ಲಿವರ್ ಅಂತ ಹೇಳ್ತೀವಿ, ಜೀವಸತ್ವ ಡಿ ಇರ್ತಕ್ಕಂಥದ್ದಾಗಿದೆ, ಡಿ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ನೀರಾವರಿಯ ಆಧುನಿಕ ವಿಧಾನವಲ್ಲ ಅಂತ ಕೇಳಿದರೆ, ಸೊ ತುಂತುರು ಬಂದು ಹನಿ ನೀರಾವರಿ ಬಂದು ಆಧುನಿಕ ಆಗಿರುತ್ತೆ. ಸರಪಳಿ ಪಂಪ್ ಮತ್ತು ಇವೆಲ್ಲವೂ ಆಧುನಿಕ ಅಂತ ಕೊಟ್ಟಿದ್ದಾರೆ. ಸೊ ಸರಪಳಿ ಪಂಪ್ ಅಂತಕ್ಕಂಥದ್ದು ಇದೊಂದು ಆಧುನಿಕ ವಿಧಾನ ಆಗಿರೋದಿಲ್ಲ ಸ್ನೇಹಿತರೆ, ಆಪ್ಷನ್ ಸಿ. ಮಣ್ಣನ್ನು ತಿರುವಿ ಹಾಕುವ ಮುಖ್ಯ ಉದ್ದೇಶವೇನಂತ ಹೇಳಿದ್ರೆ ಪೋಷಕಾಂಶಗಳನ್ನ ಮೇಲ್ಭಾಗಕ್ಕೆ ತರ್ತಕ್ಕಂಥದ್ದಾಗಿರುತ್ತೆ. ಮೇಲ್ಭಾಗದಿಂದ ಕೆಳಗಡೆ ಮೇಲ್ಭಾಗ ಅಂತ ಹೇಳಿದಾಗ ಸ್ನೇಹಿತರೆ, ಸೊ ಮೇಲ್ಗಡೆ 1 ಅಡಿಯಷ್ಟು ಏನಿದೆ ಅಷ್ಟರಲ್ಲಿ ಮಾತ್ರ ಪೋಷಕಾಂಶಗಳು ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಅದರ ಕೆಳಗಡೆ ಹೋಗ್ತಾ ಪೋಷಕಾಂಶಗಳು ಸಿಗೋದಿಲ್ಲ ಸಸ್ಯಗಳಿಗೆ. ಸೊ ಹಾಗಾಗಿ ಮಣ್ಣನ್ನು ತಿರುವಿ ಹಾಕಿದಾಗ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮೇಲ್ಭಾಗಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದನ್ನು ನಾವು ಉಳುಮೆ ಮಾಡ್ತಕ್ಕಂಥದ್ದು ಅಥವಾ ಟ್ರ್ಯಾಕ್ಟರ್ಗಳನ್ನು ಉಳುಮೆ ಮಾಡ್ತಕ್ಕಂಥದ್ದು ಸಹ ಅದೇ ಒಂದು ದೃಷ್ಟಿಯಿಂದ ಆಗಿರುತ್ತೆ ಸ್ನೇಹಿತರೆ. ಸೊ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮೇಲ್ಭಾಗಕ್ಕೆ ತರೋದಕ್ಕೋಸ್ಕರನೇ ಮಣ್ಣನ್ನು ತಿರುವಿ ಹಾಕ್ತಕ್ಕಂಥ ಅಥವಾ ಅದು ಒಂದಾಗಿರುತ್ತೆ. ಮತ್ತೊಂದು ಪಾಯಿಂಟ್ ಏನಂತ ಹೇಳಿದರೆ ಸಸ್ಯಗಳ ಬೇರುಗಳು ಉಸಿರಾಟವನ್ನು ಮಾಡೋದಕ್ಕೋಸ್ಕರ ಅಂತಕ್ಕಂಥ 2 ಆಗಿರುತ್ತೆ. ಒಣಗಿದ ಮಣ್ಣಿಗೆ ಉಳುಮೆ ಮಾಡೋ ಮೊದಲು ಏನು ಮಾಡಬೇಕು, ಸೊ ಫಸ್ಟ್ ನೀರನ್ನು ಹಾಯಿಸಬೇಕಾಗುತ್ತೆ ಸ್ನೇಹಿತರೆ. ಸಣ್ಣ ರೈತರು ಧಾನ್ಯಗಳನ್ನು ಹೊಟ್ಟಿನಿಂದ ಬೇರ್ಪಡಿಸಲು ಯಾವ ವಿಧಾನವನ್ನು ಬಳಸುತ್ತಾರೆ? ಸಣ್ಣ ರೈತರು ಧಾನ್ಯಗಳನ್ನು ಒಟ್ಟಿನಿಂದ ಬೇರ್ಪಡಿಸ್ತಕ್ಕಂಥ ವಿನೋಯಿಂಗ್ ಅಂತ ಹೇಳ್ತೀವಿ, ತೂರುವಿಕೆ. ಸಸ್ಯಗಳ ಬೆಳವಣಿಗೆಗೆ ಮಣ್ಣಿನಿಂದ ಯಾವ ಪೋಷಕಾಂಶಗಳು ದೊರೆಯುತ್ತವೆ ಅಂತ ಕೇಳಿದರೆ, ಸಸ್ಯಗಳ ಬೆಳವಣಿಗೆಗೆ ಮಣ್ಣಿನಿಂದ ಯಾವ ಪೋಷಕಾಂಶ ಸಿಗುತ್ತೆ? ಖನಿಜಯುಕ್ತ ಪೋಷಕಾಂಶಗಳು. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಕ್ವೆಶನ್ ಬಂದು ಇದಕ್ಕೆ ಸಂಬಂಧಪಟ್ಟಂಥ MCQಸ್ಗಳಾಗಿರುತ್ತೆ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ಹೇಳಿಕೆಯ ರೂಪದಲ್ಲಿ ನೋಡ್ತಾ ಹೋಗೋಣ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ಗಳೆಲ್ಲ ಒಂದು ಪ್ರಶ್ನೆಗೆ 2-3 ಆನ್ಸರ್ಸ್ನ ಕೊಟ್ಟಿರ್ತಾರೆ, ಅಥವಾ ಯಾವುದು ಸರಿ ಯಾವುದು ತಪ್ಪು, ಯಾವ ಹೇಳಿಕೆ ಸರಿಯಾಗಿದೆ, ಅದಕ್ಕೆ ತೀರ್ಮಾನ ಸರಿ ಇದೆಯಾ ಇಲ್ವಾ, ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿಕೆಯ ಜೊತೆಗೆ ಹೊಂದಿಸಿ ಬರೆಯಿರಿ ಪ್ಲಸ್ ಹೋಲಿಕೆ ಹೇಳಿಕೆ 2 ಸಹ ನೋಡ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಒಂದು ಚಾಪ್ಟರ್ ತುಂಬ ಈಸಿಯಾಗಿದೆ ಸ್ನೇಹಿತರೆ. ಬಟ್ ಏನಂದರೆ ಕೊಡ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ನಾವು ಬೆಟರ್ ಯಾವುದು ಅಂತ ನೋಡಿಕೊಂಡು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾಯಿದೆ.